ಲೋಕಾಯುಕ್ತ ಕಚೇರಿಗೆ ಅನೇಕ ದೂರು ಬಂದ ಹಿನ್ನೆಲೆ ಇಂದು ರಾಜ್ಯದ 61 ಕಡೆ ಲೋಕಾಧಿಕಾರಿಗಳು ಸರ್ಕಾರಿ ಕಚೇರಿಗಳ ಮೇಲೆ ರೇಡ್ ನಡೆಸಿದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಕಚೇರಿಯೊಂದರಲ್ಲಿ ಸಿಗರೇಟ್, ಗಾಂಜಾ, ಮದ್ಯದ ಬಾಟಲಿಗಳು ಸಿಕ್ಕಿವೆ. ಹಾಗಾದ್ರೆ ಅದ್ಯಾವ ಕಚೇರಿ ಅನ್ನೋದ್ರ ವರದಿ ಇಲ್ಲಿದೆ. ಸರ್ಕಾರಿ ಕಚೇರಿಯಲ್ಲಿ ಗಾಂಜಾ, ಲಿಕ್ಕರ್ ಬಾಟಲ್, ಸಿಗರೇಟ್. ಯಶವಂತಪುರ ಅಬಕಾರಿ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ವೇಳೆ ಗಾಂಜಾ ಮತ್ತು ಅರ್ಧ ಲಿಕ್ಕರ್ ಬಾಟಲಿಗಳು. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಿದ್ದಂತೆ ಸಿಬ್ಬಂದಿ ಎಸ್ಕೇಪ್. ಯಾವುದೋ ಪಬ್, ಬಾರ್, ರೇವ್ ಪಾರ್ಟಿ ಮೇಲೆ ಪೊಲೀಸರು ದಾಳಿ ಮಾಡಿದಾಗ ಗಾಂಜಾ, ಅಫೀಮು, ಮಾದಕ ವಸ್ತುಗಳು ಪತ್ತೆಯಾಗೋದನ್ನ ಕೇಳಿದ್ವಿ, ನೋಡಿದ್ವಿ. ಆದ್ರೆ ಇದೇ ಮೊದಲ ಬಾರಿಗೆ ಸರ್ಕಾರಿ ಕಚೇರಿಯಲ್ಲಿ ಇಂತಹ ವಸ್ತುಗಳು ಪತ್ತೆಯಾಗಿದೆ. ಯಶವಂತಪುರದಲ್ಲಿರುವ ಅಬಕಾರಿ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದ್ದು. ದಾಳಿ ವೇಳೆ ಸಿಗರೇಟ್, ಗಾಂಜಾ, ಅರ್ಧಂಬರ್ಧ ಕುಡಿದು ಬಿಟ್ಟಿರುವ ಲಿಕ್ಕರ್ ಬಾಟಲಿಗಳು ಸಿಕ್ಕಿದ್ದು ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಇಂದು ರಾಜ್ಯದ 61 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಸಾರ್ವಜನಿಕ ವಲಯದಲ್ಲಿ 134 ದೂರು ಬಂದ ಹಿನ್ನೆಲೆ ಏಕಕಾಲಕ್ಕೆ ಅಧಿಕಾರಿಗಳ ತಂಡ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ರೇಡ್ ವೇಳೆ ಕೆಲ ಅಬಕಾರಿ ಅಧಿಕಾರಿಗಳು ಕಚೇರಿಯಿಂದ ಎಸ್ಕೇಪ್ ಆಗಿದ್ದಾರೆ. ಕಚೇರಿಯ 3 ಅಧಿಕಾರಿಗಳ ಟೇಬಲ್ನಲ್ಲಿ ಗಾಂಜಾ, 16 ಲಿಕ್ಕರ್ ಬಾಟಲ್ ಮತ್ತು ಕೆಲ ಕೋಡ್ ವರ್ಡ್ ಬರೆದಿದ್ದ ಪೇಪರ್ಗಳು ಸಿಕ್ಕಿವೆ. ಯಾವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ ವಿಚಾರ ತಿಳಿತೋ ಕೋಡ್ ವರ್ಡ್ ಬರೆದಿದ್ದ ಪೇಪರ್ಗಳನ್ನ ಟಾಯ್ಲೆಟ್ಗೆ ಹರಿದು ಹಾಕಿ ಅಧಿಕಾರಿಗಳು ಫ್ಲಶ್ ಮಾಡಿದ್ರು. ಆದ್ರೆ ಅದನ್ನೂ ಬಿಡದ ಲೋಕಾಯುಕ್ತ ಆಫೀಸರ್ಸ್ ತುಂಡುಗಳನ್ನ ವಶಕ್ಕೆ ಪಡೆದು ಆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಅಬಕಾರಿ ಉಪ ಆಯುಕ್ತರ ಕಚೇರಿಯಲ್ಲಿ ದೊರೆತಿರೋ ಗಾಂಜಾ, ಲಿಕ್ಕರ್ ಬಾಟಲ್, ಸಿಗರೇಟ್ ಮತ್ತು ಕೋಡ್ ವರ್ಡ್ ನಲ್ಲಿ ಬರೆದಿರೋ ಪೇಪರ್ ತುಂಡುಗಳ ಬಗ್ಗೆ ತನಿಖೆ ಮುಂದುವರೆದಿದೆ. ಸರ್ಕಾರಿ ಕಚೇರಿಯನ್ನ ಹೀಗೆ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿಗಳು ಯಾರೇ ಆದ್ರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.